ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ವಿಮಾನ ಪ್ರಯಾಣದ ವೇಳೆ ಲಿಥಿಯಂ ಬ್ಯಾಟರಿಗಳು ಬೆಂಕಿ ಹತ್ತಿಕೊಳ್ಳುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಪವರ್ ಬ್ಯಾಂಕ್ಗಳ ಬಳಕೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಇತ್ತೀಚೆಗೆ ದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನವೊಂದು ಟೇಕ್ ಆಫ್ ಆಗುವ ಮುನ್ನ ಪ್ರಯಾಣಿಕರ ಪವರ್ ಬ್ಯಾಂಕ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅದೃಷ್ಟವಶಾತ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಯಾವುದೇ ರೀತಿಯ ಅನಾಹುತ ಸಂಭವಿಸಲಿಲ್ಲ. ಈ ಘಟನೆಯ ಬೆನ್ನಲ್ಲೇ ಈ ಹೊಸ ಡೇಂಜರಸ್ ಗುಡ್ಸ್ ಅಡ್ವೈಸರ್ ಸರ್ಕ್ಯುಲರ್ ಜಾರಿಗೆ ಬಂದಿದೆ. ಇನ್ನು ನಿಯಮಗಳ ಬಗ್ಗೆ ನೋಡೋದಾದ್ರೆ, ವಿಮಾನದ ಒಳಗಡೆ ಸೀಟುಗಳ ಬಳಿ ಇರುವ ಪವರ್ ಸಪ್ಲೈ ಸಿಸ್ಟಮ್ಗಳಿಗೆ ಪವರ್ ಬ್ಯಾಂಕ್ಗಳನ್ನು ಸಿಕ್ಕಿಸಿ ಚಾರ್ಜ್ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ವಿಮಾನ ಹಾರಾಟದ ಸಮಯದಲ್ಲಿ ಪವರ್ ಬ್ಯಾಂಕ್ ಬಳಸಿ ಮೊಬೈಲ್ ಅಥವಾ ಇತರ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಚಾರ್ಜ್ ಮಾಡುವಂತಿಲ್ಲ. ಪವರ್ ಬ್ಯಾಂಕ್ಗಳನ್ನು ಲಗೇಜ್ ಬ್ಯಾಗ್ ನಲ್ಲಿ ಇಡುವಂತಿಲ್ಲ. ಬದಲಾಗಿ ಅವುಗಳನ್ನು ಹ್ಯಾಂಡ್ ಬ್ಯಾಗ್ ನಲ್ಲಿ ಮಾತ್ರ ಇಟ್ಟುಕೊಳ್ಳಬೇಕು. ಆದರೆ ಇವುಗಳನ್ನು ಓವರ್ ಹೆಡ್ ಬಿನ್ ಬದಲಿಗೆ ಪ್ರಯಾಣಿಕರು ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳುವುದು ಸುರಕ್ಷಿತ ಎಂದು ಸೂಚನೆ ನೀಡಲಾಗಿದೆ. ಒಂದು ವೇಳೆ ಯಾವುದೇ ಸಾಧನದಿಂದ ಅತಿಯಾದ ಶಾಖ, ಹೊಗೆ ಅಥವಾ ಅಸಾಮಾನ್ಯ ವಾಸನೆ ಬಂದರೆ ತಕ್ಷಣವೇ ವಿಮಾನದ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು ಎಂದು ಹೊಸ ನಿಯಮಗಳನ್ನು ಹೊರಡಿಸಿದೆ.